ಪ್ರಧಾನಮಂತ್ರಿ ಎಲ್ಲರ ನಾಯಕರಾದ ಚೆನ್ನಮ್ಮಾಜಿಯವರು ಏನೋ ಕಾರಣ ಬೆಳೆಸಿರೋದು ಎಲ್ಲರಿಗೂ ಸಹ ವಿಚಾರ. ಯಾಕೆಂದ್ರೆ ದೇವೇಗೌಡರು ಎಷ್ಟೋ ಅಷ್ಟೇ ನಮ್ಗೆ ಚೆನ್ನಮ್ಮನವರು ಸಹಿತ. ಯಾಕೆಂದ್ರೆ ಯಾರು ಹೋದಾಗ ಸಿಂಗಪ್ಪ ತಿಳ್ಕೊಳ್ರಪ್ಪ ಕಾಫಿ ಕೊಡ್ರಪ್ಪ ಕಾಫಿ ಕುಡಿರಪ್ಪ ಅಂತ ಹೇಳ್ತಾ ಇದ್ರು. ಎಷ್ಟೋ ಸಲ ನಾನು ವೈಯಕ್ತಿಕವಾಗಿ ದೇವೇಗೌಡರು ಚೆನ್ನಪ್ಪನವ್ರು ಊಟ ಮಾಡೋದು ಜೊತೆ ಊಟ ಮಾಡೋದು ಅದು ಯಾವತ್ತೂ ಮರೆಯಕ್ಕಾಗಲ್ಲ. ನೆನೆಸ್ಕೊಂಡ್ರೆ ನಿಜವಾಗ್ಲೂ ದುಃಖ ಆಗ್ತದೆ. ಅದೆಷ್ಟೇ ದೊಡ್ಡ ಎತ್ತರಕ್ಕೂ ಸಹಿತ ಒಬ್ಬ ಸಾಮಾನ್ಯ ರೋದು ಸಹಿತ ಅಷ್ಟೇ ಪ್ರೀತಿ ಗೌರವದಿಂದ ನಮ್ಮನ್ನ ಕಂಡು ಮಾತಾಡಿಸಿ ನಮಗೆ ಓದೋಂಥವ್ರಿಗೆ ಕಾಫಿ ಕೊಡಿಸಿ ಊಟ ಮಾಡಿಸಿ ಕಳಿಸ್ತಂತ ದೊಡ್ಡ ಮನಸ್ಸಿದ್ದಂತ ದೊಡ್ಡ ಶಕ್ತಿ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಇವತ್ತು ದೇವೇಗೌಡರಿಗೆ ವಿಶೇಷವಾಗಿ ದೇವೇಗೌಡರಿಗೆ ನಾವು ಕಂಡಂಗೆ ದೇವೇಗೌಡರು ಚೆನ್ನಮ್ಮನವರು ಅವ್ರಿಬ್ರು ಬಿಟ್ಟು ಒಬ್ರು ಊಟ ಮಾಡ್ತಾ ಇರ್ಲಿಲ್ಲ. ಇಬ್ರು ಎಷ್ಟೇ ಹೊತ್ತಾದ್ರು ಪೂಜೆ ಈಜೆಲ್ಲ ಮುಗಿಸಿ ಒಟ್ಟಿಗೆ ಕುಂದ್ಕೊಂಡು ಊಟ ಮಾಡ್ತಿದ್ದು ಆದರ್ಶ ದಂಪತಿಗಳು ಅಂತ ಹೇಳಕ್ ಅದಲ್ಲ. ನೋಡ್ತಾ ಇದ್ರೆ ನಿಜ ನಾವ್ ಎಷ್ಟು ಅವರಿಂದ ಕಲಿಯುವಂಥದ್ದು ಇದೆ ನಮ್ಗೆಲ್ಲ. ಮತ್ತೆಲ್ಲ ಪೂಜೆ ಮಾಡಿ ಪುರಸ್ಕಾರ ಮಾಡಿ ಎಲ್ಲಾ ಮಾಡಿ ಇಬ್ರು ಒಟ್ಟಿಗೆ ಕುಂದ್ಕೊಂಡು ಊಟ ಮಾಡ್ತಿದ್ದಂಥವ್ರು ಅಂತ ಜೀವ ಇವತ್ತು ಹೋಗಿರೋದು ನಿಜವಾಗ್ಲೂ ನಮ್ಗೆಲ್ಲ ಅಂತ ಪರಿಸ್ಥಿತಿ. ದೇವೇಗೌಡ ವಿಶೇಷವಾಗಿ ದೇವೇಗೌಡರಿಗೆ ಕುಮಾರಣ್ಣವ್ರಿಗೆ ಎಲ್ಲ ಭಗವಂತ ನೋವನ್ನ ಶಕ್ತಿಯನ್ನ ತಡ್ಕೊಳ್ಳುವಂತ ಶಕ್ತಿನ ಭಗವಂತ ಕೊಡ್ಲಿ ಅಂತ ಹೇಳಿ ನಾಮಂಗಲ ತಾಲೂಕಿನ ಮಂಡ್ಯ ಜಿಲ್ಲೆಯ ಎಲ್ಲಾ ಜನತೆಯ ಪರವಾಗಿ ನಾನು ವಿಶೇಷವಾಗಿ ಭಗವಂತನ ಶ್ರೀ ಚಾಮುಂಡೇಶ್ವರ ಭೈರವೇಶ್ವರ ಸ್ವಾಮಿ ಎಲ್ಲ ಅರ್ಗಿಸ್ಕೊಳ್ಳುವಂತ ಶಕ್ತಿ. ಯಾಕೆಂದ್ರೆ ಇವತ್ತೇನಾದ್ರು ಕುಟುಂಬ ಮಟ್ಟಿಗೆ ಬೆಳಕ್ಕೆ ಮೂಲ ಕಾರಣ ಚೆನ್ನಮ್ಮಜ್ಜಿಯವರು. ಇವತ್ತು ದಿನ ಬೆಳಗ್ಗೆ ಎದ್ದು ಪೂಜೆ ಪುರಸ್ಕಾರ ಮಾಡಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಮ್ಮ ಮನೆಯವರಿಗೆ ನಮ್ಮ ಎಲ್ಲ ನಾವು ನಂಬ್ಕೊಂಡ್ ಬಂದವ್ರಿಗೆ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಇವತ್ತು ಹೇಳ್ಬೇಕು ಅಂದ್ರೆ ಚೆನ್ನಮ್ಮನವರು ತುಂಬಾ ಬಡವ್ರ ಮಕ್ಕಳಿಗೆ ಅಲ್ಲಿಂದ ಓದಂತವ್ರಿಗೆ ಯಾರ ಮನೆಗೆ ಹೋಗಿ ಕೇಳ್ಕೊಂಡಾಗ ಇದೆ ದೇವೇಗೌಡರಿಗೆ ಕುಮಾರಣ್ಣವ್ರಿಗೆ ಎಲ್ಲರಿಗೆ ಬೇರೆಯವ್ರಿಗೆ ಹೇಳಿ ನೋಡಪ್ಪ ನಮ್ಮ ಮನೆ ಹುಡುಗ ನಮ್ಮ ಊರ್ ಹುಡುಗ ಅಂತ ಹೇಳಿ ಕೆಲಸ ಸಾವಿರಾರು ಜನಕ್ಕೆ ಕೆಲಸ ಕೊಡ್ಸಂತರು ಪುಣ್ಯಾನ್ಗಿತ್ತು. ಇವತ್ತು ನಮ್ನೆಲ್ಲ ಆಗ್ಲಿ ಇರೋದು ನಮ್ಗೆಲ್ಲ ನೋವು ತಂದಿದೆ. ನಾವು ಸಂದರ್ಭದಿಂದ ಏನು ಕೇಳ್ಕೊಳಕಾಲ ಭಗವಂತ ಅವ್ರಿಗೆ ಸ್ವರ್ಗದ ಸೇರ್ಕೊಳ್ಳುವಂತ ಶಕ್ತಿ ಕೊಡ್ಲಿ. ಹಾಗೆ ದೇವೇಗೌಡರಿಗೆ ವಿಶೇಷವಾಗಿ ದೇವೇಗೌಡರಿಗೆ ಆ ನೋವನ್ನ ಈ ವಯಸ್ಸಲ್ಲಿ ಆ ನೋವನ್ನು ತಡ್ಕೊಳ್ಳುವಂತ ಶಕ್ತಿ ಕೊಡ್ಲಿ. ಕುಮಾರಣ್ಣವರಿಗೆ ರೇವಣ್ಣ ಸಾಹೇಬ್ರಿಗೆ ಅವರ ಕುಟುಂಬಸ್ಥರು ಎಲ್ಲರಿಗೂ ತಡ್ಕೊಳ್ಳೋ ಶಕ್ತಿ ಕೊಡ್ಲಿ, ನೋವು ತಡ್ಕೊಳ್ಳೋ ಶಕ್ತಿ ಕೊಡ್ಲಿ ಅಂತ ಹೇಳಿ ಭಗವಂತನ ಕಾಲಭೈರವೇಶ್ವರನಿಗೆ